ನಟ ಗಣೇಶ್ ಅವರ ಬಗ್ಗೆ ಬಂದದ್ದು ಅತಿ ದೊಡ್ಡ ಕರೀತ ವಿಚಾರ ಅಂತ ಹೇಳ್ಬೋದು. ಅವರು ನಟ ಗಣೇಶ್ ಅವರು ಇಂದು ನಿರೂಪಕಿ ಮಾತ್ರ ಉಳಿದಿರುವಂಥದ್ದು. ನಿಜಕ್ಕೂ ಏನಾಗಿದ್ದೀರಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡುವಂಥ ಅತಿ ದೊಡ್ಡ ಕಲಾವಿದರು ಅಂದರೆ ನಮ್ಮ ನಟ ಗಣೇಶ್ ಅಂತ ಹೇಳ್ಬೋದು. ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಹೆಸರು ತೆಗೆದುಕೊಂಡಿರುವಂಥ ಇವರು ಚಲನಟ ಮುಂಗಾರು ಮೂಡಿ ಚಲನಚಿತ್ರ ಶೈಲಿ ಈ ಒಳ್ಳೊಳ್ಳೆ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಕೊಟ್ಟು ಬ್ಲಾಕ್ ಬಸ್ಟರ್ ಇಷ್ಟನ್ನು ಕೊಟ್ಟಂಥ ನಟ ಅಂತ ಹೇಳ್ಬೋದು. ಇನ್ನೂ ಇವತ್ತು ಕಲಾವಿದ ಇದೀಗ ಕೇವಲ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಹೌದು, ಹಾಗಾದರೆ ನಿಜಕ್ಕೂ ಏನಾಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಇವರು ಸದ್ಯ ಇತ್ತೀಚೆಗೆ ಯಾಕೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ದಕ್ಕೆ ಕಥೆಗಳು ಸರಿ ಇಲ್ಲ, ಮತ್ತು ಕಥೆಗಳು ಬರ್ತಿರೋದ ರೀತಿಯೂ ಕೂಡ ಗೊತ್ತಾಗ್ತಿಲ್ಲ. ಜನಗಳು ಇವತ್ತು ಬಂದಿರೋ ಸಿನಿಮಾ ಬೆಳಗ್ಗೆ ಎಷ್ಟು ಮರ್ತು ಹೋಗ್ತಿದ್ದಾರೆ. ಹಾಗೆ ಸಿನಿಮಾಗಳು ಕೂಡ ಒಳ್ಳೆ ರೀತಿ ಬರ್ತಾನೂ ಸಹ ಇಲ್ಲ, ತಲೆ ಬುಡ ಇಲ್ಲದಂಥ ಸಿನಿಮಾಗಳು ಬರ್ತದೆ. ಹೀಗಾಗಿ ನನಗೆ ಸಿನಿಮಾಗಳಿಗೆ ದೂರ ಉಳಿದಿದ್ದೇನೆ. ಒಳ್ಳೆ ಸಿನಿಮಾಗಳು ಬಂದರೆ ಮಾತ್ರ ನಾನು ಅಭಿನಯಿಸೋದು. ಯಾಕೆಂದರೆ ನನಗೆ ಜನ ಅದೇ ರೀತಿ ಪ್ರೀತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ನಂಬಿಕೆಯನ್ನು ಸಹ ಉಳಿಸ್ಕೋಬೇಕಾಗುತ್ತೆ ಅಂತ ಸಹ ಗಣೇಶ್ ಅವರು ತುಂಬಾ ಭಾವನಾತ್ಮಕವಾಗಿ ವಿಚಾರವನ್ನು ಸಹ ಹೇಳಿದ್ದಾರೆ. ಹೀಗಾಗಿ ನಟ ಗಣೇಶ್ ಅವರು ಸುಮಾರು 7-8 ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ಸರಿಯಾಗಿ ಸಕ್ರಿಯವಾಗಿಲ್ಲದೆ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಕತೆ ಬಂದರೆ